ಹೋಗಿ ತೋರಿಸಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಮೇಡಮ್ದು ಸಬ್ಸ್ಕ್ರೈಬ್ ಮಾಡಿ. ಓ ಮೈ ಗಾಡ್, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಡಾಕ್ಟರ್ ಸುಷ್ಮಿತಾ ವ್ಲಾಗ್ಸ್. ಇವತ್ತು ನಾನು ಹೋಗ್ತಿರೋದು ಡೆಂಟಿಸ್ಟ್ ಡೇ ಸೆಲೆಬ್ರೇಷನ್ಗೆ. ಅದಿರೋದು ಚಿಕ್ಕಮಗಳೂರಲ್ಲಿ ಇಂಡಿಯನ್ ಡೆಂಟಲ್ ಅಸೋಸಿಯೇಷನ್ ಕಡೆಯಿಂದ ಈ ಒಂದು ಫಂಕ್ಷನ್ನ ಅರೇಂಜ್ ಮಾಡಿದ್ರು. ಅದಕ್ಕಿಂತ ಮುಂಚೆ ನಮ್ಮ ಡೆಂಟಿಸ್ಟ್ ಒಬ್ಬರು ಅವರ ಕ್ಲಿನಿಕಲ್ಲಿ ಒಂದು ಪೇಷಂಟ್ ಅಟೆಂಡ್ ಮಾಡಬೇಕು ಅಂತ, ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಫಂಕ್ಷನ್ಗೆ ಹೋಗಿದ್ದ ಟೈಮ್ ಬಂದು ಆಲ್ಮೋಸ್ಟ್ 9 o'clock ಆಗಿತ್ತು. ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕರ್ಧ ಫಂಕ್ಷನ್ ಮುಗ್ದೋಗಿತ್ತು ಅಂತಲೇ ಅಂದ್ಕೊಂಡ್ವಿ. ಬಟ್ ಇನ್ನು ನಡೀತಾ ಇತ್ತು ಫಾರ್ ದ ಗಾಡ್ ಸೇಕ್. ಆ್ಯಂಡ್ ಈ ಒಂದು ಫಂಕ್ಷನ್ ನಡೆದಿದ್ದು ಆದ್ರಿಕಾ ಅನ್ನೋ ಒಂದು ರೆಸಾರ್ಟ್ ಕಮ್ ರೆಸ್ಟೋರೆಂಟಲ್ಲಿ. ಸೊ ರೆಸಾರ್ಟ್ ಹೇಗಿದೆ ಅಂತ ಹಾಗೆ ನೋಡೋಣ ಬನ್ನಿ. ನಿಜವಾಗ್ಲೂ ಪ್ರಾಪರ್ಟಿ ಆ್ಯಂಡ್ ಆ್ಯಂಬಿಯನ್ಸ್ ಕ್ರೇಜಿ ಆಗಿತ್ತು. ತುಂಬ ನೀಟಾಗಿ ಕ್ಲೀನಾಗಿ ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು. ಎಂಟ್ರೆನ್ಸ್ ನೋಡ್ಬೋದು ಎಷ್ಟು ಸಖತ್ತಾಗಿದೆ, ಏಸ್ಥೆಟಿಕ್ ಆಗಿದೆ ಅಂತ. ಸೊ ಹಾಗೆ ನಾವು ಫಂಕ್ಷನ್ ಹಾಲ್ಗೆ ಎಂಟ್ರಿ ಕೊಡ್ತೀವಿ. ನಿಜವಾಗ್ಲೂ ಒಂದು ಲೇಟ್ ಎಂಟ್ರಿ ಕೊಡೋದು ಅಥವಾ ಈ ಕಾಲೇಜಿಗೆ ಕೂಡ ಲಾಸ್ಟ್ ಎಂಟ್ರಿ ಕೊಡೋದು ಒಂಥರ ಹೆಂಗೆ ಅನಿಸುತ್ತೋ ಹಾಗಿತ್ತು ಈ ಒಂದು ಮೂಮೆಂಟ್. ನಮಗೆ ಸ್ವಲ್ಪ ಫನ್ ಆಗಿತ್ತು, ಅಟ್ ದ ಸೇಮ್ ಟೈಮ್ ಭಯ ಕೂಡ ಇತ್ತು. ಆ್ಯಂಡ್ ಆಲ್ರೆಡಿ ವೋಟ್ ಆಫ್ ಥ್ಯಾಂಕ್ಸ್ ನಡೀತಾ ಇತ್ತು ನಾವು ಹೋಗೋ ಟೈಮಿಗೆ. ಆ್ಯಂಡ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಫಂಕ್ಷನ್ ಬಗ್ಗೆ ಒಂದು ಸ್ವಲ್ಪ ಟಾಕ್ಸ್ ಇತ್ತು, ಮತ್ತು ಇನ್ನೂ ಒಂದು ಹೊಸ ಇನಿಷಿಯೇಟಿವ್ ಬಗ್ಗೆ ಮಾತಾಡ್ತಿದ್ರು. ಇದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಅದೇ ಮಂತಲ್ಲಿ ಯಾವ್ದು ಬರ್ಡೇ ಇತ್ತು ಅವ್ರ ಬರ್ಡೇ ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಹೇಗೆ ಮಾಡಿದ್ರು ನೋಡೋಣ ಬನ್ನಿ. Happy birthday to you. Happy birthday. Happy birthday, Dr. Sambal. Happy birthday, Dr. Sila. May God bless you. ಈ ಒಂದು ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ನೆಕ್ಸ್ಟ್ ಇವೆಂಟ್ ಬಗ್ಗೆ ಒಂದು ಗ್ಲಿಮ್ಸ್ ಕೊಡ್ತಾ ಇದ್ರು. ಸೊ ಇನ್ನೇನು ಆಗ್ಬೋದು ಅಂತ. ಸೊ ನೆಕ್ಸ್ಟ್ ಗಾಲ್ಫ್ ಇವೆಂಟ್ ಇದೆ ಅಂತ ಹೇಳ್ತಾರೆ. ಸೊ ನೋಡೋಣ ಆ ಒಂದು ಇವೆಂಟನ್ನು ನಡೆದ್ರೆ. ಐ ವುಡ್ ರಿಯಲಿ ಲೈಕ್ ಟು ವ್ಲಾಗ್. ಡಿನ್ನರ್ ಅರೇಂಜ್ ಮಾಡಿದ್ರು. ಸೊ ಡಿನ್ನರ್ಗೆ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಡಿನ್ನರ್ಗೆ ಏನೇನಿತ್ತು, ಏನೇನು ಅರೇಂಜ್ ಆಗಿತ್ತು ಅಂತ ನೋಡೋಣ ಬನ್ನಿ. ಸೊ ಮೆನ್ಯೂ ನೋಡೋಣ ಹೇಗಿದೆ ಅಂತ. ಇಲ್ಲಿ ವೆಜ್ ಮ್ಯಾಂಚೋ ಸೂಪ್ ಇತ್ತು. ಮ್ಯಾಂಚೋ ಸೂಪ್ ಇಸ್ ಮೈ ಫೇವ್ರೇಟ್. ಸೊ ಸ್ವಲ್ಪ ಕ್ರಂಚಿಯಾಗಿ ಮಧ್ಯದಲ್ಲಿ ಸಿಗೋದಕ್ಕೆ ಸಖತ್ತಾಗಿರುತ್ತೆ. ಆ್ಯಂಡ್ ದಟ್ಸ್ ಮೈ ಫೇವ್ರೇಟ್. ಯೂಶ್ವಲಿ ನಾನು ಸೂಪ್ ಕುಡಿಯೋಲ್ಲ, ಇಫ್ ಇನ್ ಕೇಸ್ ಸೂಪ್ ಕುಡಿಯೋದ್ರೆ ವೆಜ್ ಮ್ಯಾಂಚೋ ಸೂಪ್ ಅಂದರೆ ನನ್ನ ಫೇವ್ರೇಟ್. ಅದಾದಮೇಲೆ ಸಲಾಡ್ ಇತ್ತು. ಆ್ಯಂಡ್ ಇದು ಪಾಸ್ತಾ ಸಲಾಡ್ ಇತ್ತು. ಇದು ನಾನು ಫಸ್ಟ್ ಟೈಮ್ ತಿಂದಿದ್ದು. ನೀವು ಯಾರು ಫಸ್ಟ್ ತಿಂದಿದ್ದೀರಾ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ರೋಟಿ ಇತ್ತು, ಕರಿ ಇತ್ತು, ವೆಜ್ ಕರಿ ಮತ್ತು ನಾನ್ ವೆಜ್ ಕರಿ, ತಂದೂರಿ, ಪ್ರತಿಯೊಂದು ಕೂಡ ಆಯಿತು. ಇವಳು ನನ್ನ ಕಾಲೇಜ್ ಮೇಟ್ನಿಂದ BDS ಓದ್ಬೇಕಾರೆ ಇವಳು ನನ್ನ ಕ್ಲಾಸ್ಮೇಟ್ ಆಗಿದ್ದು. ಆ್ಯಂಡ್ ಇವಾಗ ಐಡಿಯಾದಲ್ಲೂ ಕೂಡ ಇವಳು ಮೆಂಬರ್ ಆಗಿದ್ದಾಳೆ. ಅವಳು ಮದುವೆಗೆ ಹೋಗಿದ್ದೆ, ಅದಾದಮೇಲೆ ಇಲ್ಲೇ ಮೀಟ್ ಆಗಿದ್ದು. ಸೊ ಇದಾದಮೇಲೆ ಒಂದು ಮಿರರ್ ಸೆಲ್ಫಿ ತಗೊಂಡು ಹಾಗೆ ನಾನು ಡೆಸರ್ಟ್ ತಿನ್ನೋದಕ್ಕೆ ಅಂತ ಹೋದೆ. ಡೆಸರ್ಟಲ್ಲಿ ಇದ್ದಿದ್ದು ಐಸ್ ಕ್ರೀಮ್ ಮತ್ತು ಜಾಮೂನ್. ಇಫ್ ಇನ್ ಕೇಸ್ ಯಾರಿಗಾರು ಈ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಐ ಆಮ್ ನಾಟ್ ದಟ್ ಡೆಸರ್ಟ್ ಪರ್ಸನ್. ಊಟ ಮತ್ತು ಸಖತ್ತಾಗಿತ್ತು. ಆ್ಯಂಡ್ ಇಫ್ ಯು ಗೈಸ್ ವಿಸಿಟ್ ಚಿಕ್ಕಮಗಳೂರು, I really recommend this place. Please do visit this Adrika resort. ನಾವು ಈ ಫಂಕ್ಷನ್ ಮುಗಿಸ್ಕೊಂಡು ಹೊರಟಿರೋದು ಆಲ್ಮೋಸ್ಟ್ 11:30 ಆಗಿತ್ತು. ಅದಾದಮೇಲೆ ಹೊರಡೆ ಬಂದರೆ ನನ್ನ ಇನ್ನೊಂದು ಡೆಂಟಿಸ್ಟ್ ಅವರ ಅಸಿಸ್ಟೆಂಟ್ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ಆ್ಯಂಡ್ ಫಾಲೋ ಮಾಡ್ತಾರಂತೆ ನೋಡಿ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಮೇಡಮ್ದು ಸಬ್ಸ್ಕ್ರೈಬ್ ಮಾಡಿ. ಓ ಮೈ ಗಾಡ್, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸೊ ಇದೊಂದು ಶಾರ್ಟ್ ಆ್ಯಂಡ್ ಸ್ವೀಟ್ ಡೆಂಟಿಸ್ಟ್ ವ್ಲಾಗ್ ಆಗಿತ್ತು. ಸೊ ಇಫ್ ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ದಿನ ಒಂದು ಶಾರ್ಟ್ ಬ್ರೇಕ್ ತೊಗೊಂಡಿದ್ದೆ. ಸೊ ಈಗ ಮತ್ತೆ ನಾನು ವಾಪಸ್ ವ್ಲಾಗಿಂಗ್ ಬಂದಿದ್ದೀನಿ. ಸೊ ನನ್ನ ಇದೇ ರೀತಿ ಎಂಕರೇಜ್ ಮಾಡ್ತಾ ಇರಿ. ಲಾಟ್ಸ್ ಆಫ್ ಲವ್. ಆ್ಯಂಡ್ ಚಿಕ್ಕಮಗಳೂರಿಗೆ ಬಾಯ್ ಬಾಯ್ ಹೇಳ್ತಾ ನಮ್ಮೂರಿಗೆ ಹೋಗೋಣ ಬನ್ನಿ. ಥ್ಯಾಂಕ್ ಯು ಆಲ್.